ಜಾರ್ಖಂಡ್ನ ಪೂಜಾ ದತ್ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಪೂಜಾ ತಂದೆ ಸನಾತನ್ ದತ್ತ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಪೂಜಾ ಮಾತಾಡ್ತಾ ಇರಲಿಲ್ಲ, ಪೋಷಕರ ಜೊತೆ ಅಷ್ಟಾಗಿ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದು ಅನುಮಾನಾಸ್ಪದವಾಗಿ ಪೂಜಾ ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣದಲ್ಲಿ ಬಾಷ್ ಕಂಪನಿಯಲ್ಲಿ ಯಾಕೆ ಕೆಲಸ ಬಿಟ್ಟೆ ಅಂತ ಕೇಳಿದ್ರಂತೆ. ಅಷ್ಟಕ್ಕೆ ನಮ್ಮ ಜೊತೆ ಮಾತನಾಡೋದನ್ನ ಬಿಟ್ಬಿಟ್ಟಿದ್ಲು ಅಂತ ಈಗ ಅವರ ತಂದೆ ಕೊಟ್ಟಿರುವಂತ ಹೇಳಿಕೆ ಇದು. ಪೂಜಾ ದತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರಲಿಲ್ಲ. ಮೃತ ಪೂಜಾ ತಂದೆ ಸನಾತನ್ ದತ್ ಕೊಟ್ಟಿರುವಂತ ಹೇಳಿಕೆ ಇದು. ದಿಢೀರಾಗಿ ಬಂದು ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ಸಾವಾಗಿದೆ. ಈ ಒಂದು ಸಾವಲ್ಲಿ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರೆ. ಈಕೆ ಹೇಗೆ ಸಾವಾಯಿತು, ಏನಕ್ಕಾಯ್ತು, ಮೂಲತಃ ಎಲ್ಲಿನವರು ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಪೂಜಾ ಮೂಲತಃ ಜಾರ್ಖಂಡ್ ಅವರು ಹೌದು. ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಅವರ ತಂದೆ, ಮೃತ ಪೂಜಾ ಅವರ ತಂದೆ ಸನಾತನ್ ದತ್ ಕೊಟ್ಟಿರುವಂತ ಹೇಳಿಕೆ ಇದು. ಬೆಂಗಳೂರಿಗೆ ಬಂದ ನಂತರ ಪೂಜಾ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಪೋಷಕರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲೂ ಇರಲಿಲ್ಲ. ಬಾಷ್ ಕಂಪನಿಯಲ್ಲಿ ಕೆಲಸ ಯಾಕೆ ಅಂತ ಕೇಳಿದ್ದಷ್ಟೇ, ಅಷ್ಟಕ್ಕೆ ನಮ್ಮ ಜೊತೆ ಮಾತನಾಡೋದು ಕೂಡ ಬಿಟ್ಟಿದ್ಲು ಅಂತ ಹೇಳಿ ಅವರ ತಂದೆ ಸನಾತನ್ ಕೊಟ್ಟಿರುವಂತ ಹೇಳಿಕೆ ಇದು. ಪೂಜಾ ದತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ಮ ಹತ್ರ ಇರಲಿಲ್ಲ. ಈಗ ಮೃತ ಪೂಜಾ ದತ್ ಸನಾತನ್ ಅವರ ತಂದೆ ಕೊಟ್ಟಿರುವಂತ ಹೇಳಿಕೆ ಇದು. ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಈಕೆ ಡಿಪ್ರೆಷನ್ ಅಲ್ಲಿದ್ಲು ಅಥವಾ ಮತ್ತೊಂದೇನೋ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. घर में भी यहाँ भी कहीं भी कोई लिखा पड़ा दीवार में, इस तरह का कुछ नहीं है। बेंगलुरु आने के बाद आपका कांटेक्ट ही नहीं था सर? नहीं, 17 मई 2019 से यहाँ आने के बाद तो कांटेक्ट ही नहीं है हमारे साथ। 17 मई 2019 आपको कैसे पता हुआ सर? अभी यहाँ से फोन किया था पुलिस स्टेशन से, ऑडियो पुलिस स्टेशन से फोन किया था कि ऐसा ऐसा आपका बेटी के साथ हुआ। तो तुरंत हम लोग कोर्ट में थे, वैसे ही हालत में अभी तो कंप्लेंट चल रही थी। जो पहने हम लोग वही पहन के घर से निकले। ठीक है, ठीक है। आपको कैसे पता हुआ सर? अभी यहाँ से फोन किया था पुलिस स्टेशन से, ऑडियो पुलिस स्टेशन से फोन किया था कि ऐसा ऐसा आपका बेटी के साथ हुआ। तो तुरंत हम लोग कोर्ट में थे, वैसे ही हालत में अभी तो ಹೀಗೆ ಈಗ ಅವರ ತಂದೆ ಕೊಟ್ಟಿರುವಂತ ಹೇಳಿಕೆ ಇದು. ಸದ್ಯಕ್ಕೆ ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಅದಾದ ನಂತರ ಬೆಂಗಳೂರಿಗೆ ಬಂದ ನಂತರ ಈಕೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ಅಂತ ಹೇಳಿ ಅವರ ತಂದೆ ಕೊಟ್ಟಿರುವಂತ ಹೇಳಿಕೆ. ಪೂಜಾ ದಿಢೀರಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರಲ್ಲೇ ಇದ್ರು, ಮೂಲತಃ ಜಾರ್ಖಂಡ್ನ ಯುವತಿ ಆಗಿದ್ಲು ಪೂಜಾ. ದಿಢೀರಾಗಿ ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ತನಿಖೆಗೆ ಎಳೆದಿರುವಂತಹ ಪೊಲೀಸರಿಗೆ ಗೊತ್ತಾಗ್ತಾ ಇರುವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಆಕೆ ಡಿಪ್ರೆಷನ್ ಇದ್ಲು, ಹಾಗಾಗಿ ಇದು ಸಾವೋ ಅಥವಾ ಕೊಲೆನೋ ಅನ್ನುವಂಥದ್ದು ಈಗಲೂ ಕೂಡ ಸತ್ಯ ಹೊರಗೆ ಬಂದಿಲ್ಲ. ಡಿಪ್ರೆಷನ್ನಲ್ಲಿರೋ ಒಂದು ಕಾರಣದಿಂದ ಬಹುಶಃ ಇದು ಆತ್ಮಹತ್ಯೆನೂ ಇರಬಹುದು, ಅಥವಾ ಬೇರೆ ಏನೋ ನಡೆದಿರಬಹುದು, ಅಥವಾ ಬೇರೆ ಯಾವುದೋ ಕಾರಣದಿಂದ ಈಕೆ ಡಿಪ್ರೆಷನ್ನಲ್ಲಿ ಇರಬಹುದು ಅನ್ನುವಂಥದ್ದು ಈಗಲೂ ಕೂಡ ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ. ಸದ್ಯ ಅವರ ತಂದೆ ಕೊಟ್ಟಿರುವಂತಹ ಹೇಳಿಕೆ ಇದು. ಪೋಷಕರಿಂದ ದೂರ ಇರ್ತಾ ಇದ್ಲು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಹುತೇಕ ಈಕೆ ಖಿನ್ನತೆಯಿಂದ ಸಾವನ್ನಪ್ಪಿರೋ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬಂದ ನಂತರ ಈಕೆ ಟೋಟಲಿ ಚೇಂಜ್ ಆಗಿಬಿಟ್ಟಿದ್ಲು ಅಂತ ಹೇಳಿ ಸದ್ಯ ಅವರ ತಂದೆ ಈಗ ಹೇಳಿರುವಂಥದ್ದು. ಅದರಲ್ಲೂ ಕೂಡ ಗಂಡನ ಸಾವಿನ ಬಳಿಕ ಫುಲ್ ಸೈಲೆಂಟ್ ಆಗಿದೆ ಅಂತ ಪೂಜಾ ಬೆಂಗಳೂರಿಗೆ ಬಂದುಬಿಡ್ತಾರೆ. ಅದಾದ ನಂತರ ಡಿಪ್ರೆಷನ್ ಇದ್ರು. ಅದಾದ ನಂತರ ಈಕೆ ಸಾವನ್ನಪ್ಪಿದ್ದು ಹಲವು ಅನುಮಾನಗಳು ಈಗ ಹುಟ್ಟುತ್ತಾ ಇದೆ. ಆದರೆ ಇದು ಕೊಲೆನೋ ಅಥವಾ ಆತ್ಮಹತ್ಯೆನೋ ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಈಗ ದಿಢೀರಾಗಿ ಒಂದು ಮೃತ ಪೂಜಾ ತಂದೆ ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಅನುಮಾನಗಳನ್ನು ಈಗ ಹುಟ್ಟು ಹಾಕ್ತಾ ಇದೆ. ಇದಕ್ಕೆ ಏನಿದೆ ಈಗ ಅಂದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ? ಏನಕ್ಕೆ ಸಾವನ್ನಪ್ಪಿರಬಹುದು? ಇದು ಸಾವ ಅಥವಾ ಕೊಲೆನ ಏನಿರಬಹುದು? ಅಂದ್ರೆ ಆಡುಗುಡಿ ಪೂಜಾ ದತ್ತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸ್ನವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ 2019-20 ಈ ಕೊರೋನಾ ಸಂದರ್ಭದಲ್ಲಿ ಪೂಜಾ ಅವರ ಹಸ್ಬೆಂಡ್ ಏನಿದ್ರು ಅವರು ಕೂಡ ತೀರ್ಕೊಂಡಿದ್ರು. ಅದಾದ ನಂತರದಲ್ಲಿ 2024-23 ವೇಳೆಗೆ ಬೆಂಗಳೂರಿಗೆ ಬಂದಂತ ಪೂಜಾ ಒಂದು ಒಂಟಿಯಾಗಿ ಜೀವನವನ್ನ ಮಾಡ್ತಾ ಇದ್ರು. ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೂಡ ಕೆಲಸನ ಮಾಡ್ತಾ ಇದ್ರು. ಇದಾದ ಬಳಿಕವಾಗಿ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪ್ನಿ ಏನಿದೆ ಅಲ್ಲಿ ಕೆಲಸವನ್ನ ಮಾಡ್ತಾ ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವಂತಹ ಕಂಪ್ನಿಯಲ್ಲಿ ಆಗಿರ್ಬೋದು, ಜೊತೆಗೆ ಮನೆಯಲ್ಲಿದ್ದಂತ ಅಕ್ಕಪಕ್ಕದ ನಿವಾಸಿಗಳ ಜೊತೆ ಆಗಿರ್ಬೋದು, ಯಾರತ್ರನೂ ಕೂಡ ಆಕೆ ಮಾತನಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ ಅವಳು ಖಿನ್ನತೆಯಿಂದ ಈ ಒಂದು ಸೂಸೈಡ್ ಅನ್ನ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಪೂಜಾ ಕುಟುಂಬಸ್ಥರಿಂದ
ಆಡುಗೋಡಿ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂತಾ ಇದ್ದಾರೆ. ಇದೀಗ ಮೃತದೇಹ ಏನಿದೆ ಅದು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತದೆ. ಮರಣೋತ್ತರ ಪರೀಕ್ಷೆಯ ನಂತರವಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಇಲ್ಲಿ ಪೂಜಾಳ ತಂದೆ ಏನಿದ್ದಾರೆ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅವ್ರಿಗೂ ಕೂಡ ವಿಚಾರ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಕೆಲಸ ಯಾಕೆ ಬಿಟ್ಟೆ ಅಂತ ಹೇಳಿ ಒಂದು ವರ್ಷದ ಹಿಂದೆ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆಕೆ ಪೋಷಕರ ಜೊತೆ ಮಾತನ್ನು ಕೂಡ ಆಡ್ತಿರ್ಲಿಲ್ಲ. ಜೊತೆಗೆ 1 ವರ್ಷದ ಹಿಂದೆಯೇ ಆಕೆ ಬಳಸ್ತಿದ್ದಂತ ನಂಬರ್ ಏನಿದೆ ಅದು ಸಂಪೂರ್ಣವಾಗಿ ಒಂದು ಸ್ವಿಚ್ ಆಫ್ ಇತ್ತು. ನಂತರ ಬೇರೆ ಸಿಮ್ ಅನ್ನ ತೆಗೆದುಕೊಂಡಿದ್ರು. ಅದು ಕೂಡ ಯಾವುದೇ ರೀತಿಯಾದಂತ ಅಂದ್ರೆ ಯಾರ ಹತ್ರನೂ ಕೂಡ ಮಾತಾಡ್ತಿರ್ಲಿಲ್ಲ ಆ ನಂಬರ್ ಇಂದ ಅಂತ ಹೇಳಿ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ 1 ವರ್ಷದ ಸಂಪೂರ್ಣ ಕಾಲ್ ಡೀಟೇಲ್ಸ್ ಅನ್ನ ತೆಗೆಯುವಂತ ಕೆಲಸವನ್ನ ಈಗ ಆಡುಗೋಡಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕವಾಗಿ ತನಿಖೆನ ಮಾಡುವಂತ ಪೊಲೀಸರಿಗೆ ಇದು ಮೇಲ್ನುಟಿಕೆ ಆತ್ಮಹತ್ಯೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಕೆ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ಡಿಪ್ರೆಷನ್ಗೆ ಒಳಗಾಗಿದ್ಲು, ಖಿನ್ನತೆಗೆ ಒಳಗಾಗಿದ್ಲು. ಆ ಒಂಟಿತನದಿಂದಲೇ ಈ ರೀತಿಯಾದಂತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸರು ಅವರ ಪೋಷಕರಿಗೆ ವಿಚಾರವನ್ನ ತಿಳಿಸಿದ್ರು. ನಂತರ ಅವರ ತಂದೆ ಕೂಡ ಬಂದಿದ್ರು. ಅವರ ತಾಯಿಗೂ ಕೂಡ ಹುಷಾರಿಲ್ಲ. ಹೀಗಾಗಿ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹನ ಪಡೆದ ನಂತರ ಇಲ್ಲೇ ಎಲ್ಲರೂ ವಿಧಾನವನ್ನ ಮಾಡೋದಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಮತ್ತಷ್ಟು ತನಿಖೆನ ಹೆಚ್ಚಿದ್ದಾರೆ. ಈ ಕಾರಣ ಏನು ಆತ್ಮಹತ್ಯೆ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.